ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಚೈತ್ರ. ಇವತ್ತು ಸೀರೆಗೆ ಬೇಬಿ ಕುಚ್ಚನ್ನ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಸೀರೆಯಲ್ಲಿ 3 ಕಲರ್ ಕಾಂಬಿನೇಷನ್ ಇದೆ. ಹಾಗಾಗಿ 3 ಕಲರ್ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು. ನಂತರ ಥ್ರೆಡ್ಡನ್ನು ಲಾಕ್ ಮಾಡೋದಕ್ಕೆ ಜರಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡಲ್ಲಿ 2 ರೀತಿ ಬರುತ್ತೆ. ಸ್ವಲ್ಪ ದೊಡ್ಡದಾಗೂ ಬರುತ್ತೆ, ಸ್ವಲ್ಪ ಸಣ್ಣದಾಗಿ ಬರುತ್ತೆ. ದೊಡ್ಡದಾಗಿ ದಾರ ತೊಗೊಂಡ್ರೆ ಅದು ಫಿನಿಶಿಂಗ್ ಅಷ್ಟು ನೀಟ್ ಅನಿಸೋದಿಲ್ಲ. ಹಾಗಾಗಿ ಒಂದು ಸಣ್ಣ ನೀಡಲ್ನ ಕೂಡ ತೊಗೊಂಡಿದ್ದೀನಿ. ಬೇಕಂದರೆ ದಾರದಲ್ಲಿ ಕೂಡ ಹಾಕ್ಕೊಳ್ಬೋದು. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು. ಹಾಗೆ ಸಣ್ಣ ಸೂಜಿನ ತೊಗೊಂಡಿದ್ದೀನಿ ಥ್ರೆಡ್ಡನ್ನು ಲಾಕ್ ಮಾಡೋದಕ್ಕೆ. ಜರಿ ಥ್ರೆಡ್ಡನ್ನು ಪೋಣಿಸಿ ಇದನ್ನು ಲಾಕ್ ಮಾಡ್ಕೊಳ್ಳೋದಕ್ಕೆ ಸಣ್ಣ ಸೂಜಿನ ತೊಗೊಂಡಿದ್ದೀನಿ. ಎಮಿಂಗ್ ಸೂಜಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಟ್ರಿಮ್ಮರ್ ಬೇಕಾಗುತ್ತೆ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳೋದಕ್ಕೆ, ಅಳತೆಗೆ ತಕ್ಕಷ್ಟು ಕಟ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ನಾನು ಫ್ಯಾಬ್ರಿಕ್ ಗ್ಲೂನ ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ದಾರಾನ ಸುತ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ರಟ್ಟನ್ನು ತೊಗೊಂಡಿದ್ದೀನಿ. ಒಂದು ರಟ್ಟನ್ನು ತೊಗೊಂಡು ದಾರಾನ ಇದಕ್ಕೆ 60 ಎಳೆ ದಾರಾನ ಸುತ್ಕೊಳ್ತೀನಿ. ಈ ರೀತಿ ದಾರಾನ ತೊಗೊಂಡು ಒಂದು ಕೈಲಿ ಹಿಡ್ಕೊಬೇಕು. ಈ ರೀತಿ ಒಂದು ಕೈಲಿ ಹಿಡ್ಕೊಂಡು 60 ಎಳೆ ದಾರಾನ ಸುತ್ಕೊಳ್ಬೇಕಾಗತ್ತೆ. ಈ ರೀತಿ ಅರವತ್ತೆಳೆ ದಾರನ ಸುತ್ಕೊಂಡಿದ್ದೀನಿ. ನಾನು ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಸಮನಾಗಿ ಹಿಡ್ಕೊಂಡು ಮಧ್ಯಕ್ಕೆ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಇವಾಗ ಇದನ್ನು ಸೂಜಿಗೆ ಪೋಣಿಸ್ಕೊಳ್ಳೋಣ. ಸೂಜಿಗೆ ಪೋಣಿಸ್ಕೊಳ್ತಾ ಇದ್ದೀನಿ ದಾರಾನ. ಸ್ವಲ್ಪ ಸೂಜಿ ದೊಡ್ಡ ಕಣ್ಣಿರೋದನ್ನ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಫ್ಯಾಬ್ರಿಕ್ ಗ್ಲೂ ಹಾಕೋಬೇಕಾಯ್ತು. ನಾನು ಹಾಗೆ ದಾರಾನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಎರಡೂ ರೀತಿ ಸೇರಿಸಿದ್ರೆ, ಎರಡು ಸೈಡು ಸೇರಿಸಿದ್ರೆ 120 ಎಳೆ ಬರುತ್ತೆ. ಒಂದು ಸೈಡ್ 60 ಎಳೆ ಬಂದರೆ ಎರಡು ಸೈಡ್ 120 ಎಳೆ ಬರುತ್ತೆ. ಇದೇ ರೀತಿ 3 ಕಲರ್ ದಾರಗಳನ್ನ ನೀಟಾಗಿ ಸುತ್ತಕೊಂಡು ಸೂಜಿಗೆ ಪೋಣಿಸ್ಕೊಳ್ಳೋಣ. ದಾರಗಳನ್ನೆಲ್ಲ ನಾನು ಸುತ್ತಿ ಪೋಣಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ನೀಟಾಗಿ ಐರನ್ ಮಾಡೋದ್ರಿಂದ ಎಲ್ಲೂ ಗಂಟು ಅನ್ನೋದು ಬರೋದಿಲ್ಲ, ಕುಚ್ಚು ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಇದನ್ನು ಸ್ಟ್ರೈಟ್ನರ್ ಇದ್ದರೆ ಅದರಿಂದ ಕೂಡ ಮಾಡ್ಕೊಳ್ಬೋದು. ಈ ರೀತಿ ನೀಟಾಗಿ ಐರನ್ ಮಾಡಿಕೊಂಡ್ರೆ ಗಂಟು ಅನ್ನೋದು ಎಲ್ಲೂ ಬರೋದಿಲ್ಲ, ಕುಚ್ಚು ಚೆನ್ನಾಗಿ ಬರುತ್ತೆ. ನೀಟಾಗಿ ಐರನ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸೀರೆಗೆ ಕುಚ್ಚು ಹಾಕ್ಕೊಳ್ಳೋಣ. ಸೀರೆನ ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕ್ಕೊಂಡು ಇವಾಗ ತೋರಿಸ್ತೀನಿ ಕುಚ್ಚು ಹಾಕೋದೆ ಹೇಗೆ ಅಂತ. ಕೆಳಭಾಗದಿಂದ ನೀಡಲ್ನ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಸ್ವಲ್ಪ ಗಟ್ಟಿ ಇರುತ್ತೆ, ಬಾರ್ಡರ್ ಇರೋದ್ರಿಂದ ಗಟ್ಟಿ ಇರುತ್ತೆ. ನೋಡ್ಕೊಂಡು ಇದು ಮಾಡ್ಕೊಳ್ಬೇಕು. ಸುಜ್ಜಿನ ಏರಿಸ್ಕೊಂಡಿದ್ದಾಯಿತು. ಇವಾಗ ಜರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಳೋಣ. 1 ಇಂಚಿಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಒಂದ್ಸಲ ಕೈಯಲ್ಲಿ ಈ ರೀತಿ ಮಾಡಿ ನೀಟಾಗಿ ಒಂದು ಇದು ಮಾಡ್ಕೊಂಡು ಇಟ್ಕೊಳ್ಬೇಕು. ಜರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಈ ರೀತಿ ಕೆಳಗಡೆಯಿಂದನೇ ಇದು ಮಾಡ್ಕೊಳ್ಬೇಕಾಗತ್ತೆ. ಒಂದು 3 ಸುತ್ತಿ ಆಮೇಲೆ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸುತ್ತಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಲಾಸ್ಟಿಗೆ.
ಟೈಟಾಗಿ ಸ್ವಲ್ಪ ಎಳೆದು ನೀಟಾಗಿ ಲಾಕ್ ಮಾಡ್ಕೊಳ್ಬೇಕು. ಒಂದು ಇಂಚಿಗೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಎಲ್ಲ ಕುಚ್ಚುಗಳನ್ನ 1 ಇಂಚಿಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಹಾಕಿ ತೋರಿಸ್ತೀನಿ ನೋಡಿ. ಇದೇ ರೀತಿ ನಾನು ಅರ್ಧ ಇಂಚು ಗ್ಯಾಪ್ ಕೊಟ್ಟು ಈ ರೀತಿ ಹಾಕ್ಕೊಂಡಿದ್ದೀನಿ. ಫುಲ್ ಸೀರೆ ಆದಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇದೇ ರೀತಿ ಅರ್ಧ ಇಂಚು ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ. ಸೀರೆ ಫುಲ್ ಹಾಕಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೀರೆ ಫುಲ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.